ಲೋಕಸಭೆ ರಿಸಲ್ಟ್ ಬರ್ತಲೇ ಹಾಸನದಲ್ಲಿ ಹಾಲಿನ ರಾಜಕೀಯ ಶುರುವಾಗಿದೆ. ಮತದಾರರ ಪವರ್ಗೆ ಸೋತು ಪ್ರಜ್ವಲ್ ರೇವಣ್ಣ ಈಗ ಸುಣ್ಣವಾಗಿದ್ದಾರೆ. ನೋಡಿ, ಲೋಕಸಭೆ ರಿಸಲ್ಟ್ ಬರ್ತಲೇ ಹಾಸನದಲ್ಲಿ ಹಾಲಿನ ರಾಜಕೀಯ ಶುರುವಾಗಿರೋದು. ಮತದಾರರ ಪವರ್ಗೆ ಸೋತು ಸುಣ್ಣವಾಗಿದ್ದಾನೆ ಪ್ರಜ್ವಲ್ ರೇವಣ್ಣ. ಕಾಂಗ್ರೆಸ್ ಪರ ಕೆಲಸ ಅಂತ ಡೈರಿಗೆ ಹಾಲನ್ನ ಹಾಕಿಸ್ಕೊಳ್ತಾ ಇಲ್ಲ. ಹಾಸನ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕ್ಯಾನ್ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು. ದುದ್ದಾ ಹೋಬಳಿಯ ಸೋಮನಹಳ್ಳಿ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಡಿಸಿ ಕಚೇರಿಯ ಮುಂಭಾಗದಲ್ಲಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ವಿರುದ್ಧ ಕಿಡಿಕಾರಿದ್ದಾರೆ. ಯೋಗಣ್ಣ, ಪರಮೇಶ್ ಹಾಗೂ ಇತರರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿ ಸೂಪರ್ ಸೀಡ್ಗೆ ಈಗ ಜನ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪರ ಕೆಲಸ ಅಂತ ಹೇಳಿಬಿಟ್ಟು ಡೈರಿಗೆ ಹಾಲನ್ನ ಹಾಕಿಸ್ಕೊಳ್ತಾ ಇಲ್ವಂತೆ. ಹಾಸನ ಜಿಲ್ಲಾಧಿಕಾರಿಯ ಎದುರುಗಡೆ ಕ್ಯಾನ್ ಹಿಡಿದು ದುದ್ದಾ ಹೋಬಳಿಯ ಜನ ಪ್ರೊಟೆಸ್ಟ್ ಮಾಡಿರೋದು. ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ದುದ್ದಾ ಹೋಬಳಿ ಸೋಮನಹಳ್ಳಿ ಗ್ರಾಮ, ಹೊಳೆನರಸೀಪುರ ತಾಲೂಕು ಸೋಮನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಹಾಲನ್ನು ಸರಬರಾಜು ಮಾಡುತ್ತಿದ್ದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ದರಿಂದ ಮಾಡಿದಂತ ನಾಗರಾಜರಿಗೆ, ರೈತರಿಗೆ ಅನ್ಯಾಯ ಮಾಡಿದಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜರವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್. ಸಚಿನ್, ಏನಿದು ಹಾಲಿನ ರಾಜಕೀಯ? ಪೂರ್ಣಿಮಾ, ಹಾಸನದ ಈ ಜೆಡಿಎಸ್ ನವರು ಸೋತ್ರು ಕೂಡ ಇವರ ದರ್ಪ ಕಮ್ಮಿ ಆಗ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಹಾಸನ ಜಿಲ್ಲೆಯ ಏನು ದುದ್ದಾ ಹೋಬಳಿಯಲ್ಲಿ ಕಾಂಗ್ರೆಸ್ ಪರವಾಗಿ ಅಲ್ಲಿನ ಜನರು ಕಾಂಗ್ರೆಸ್ ಪರವಾಗಿ ಒಲವನ್ನ ತೋರಿದ್ದಾರೆ. ಹೀಗಾಗಿ ಅವರು ಹಾಕ್ತಾ ಇದ್ದಂತ ಹಾಲನ್ನ ಡೈರಿಯವರು ತಗೊಳ್ತಾ ಇಲ್ಲ. ಯಾಕೆಂದ್ರೆ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಹೋಬಳಿಯಲ್ಲಿ, ದುದ್ದಾ ಹೋಬಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಮತ ಬಂದಿದೆ, ಲೀಡ್ ಹೆಚ್ಚು ಬಂದಿರೋದ್ರಿಂದ ಹೀಗಾಗಿ ಎಲ್ಲ ಒಂದ್ ಕಡೆ ಜೆಡಿಎಸ್ ನವರಿಗೆ ಸಿಟ್ಟಾಗಿರ್ತಕ್ಕ. ಯಾಕೆಂದ್ರೆ ದುದ್ದಾ ಹೋಬಳಿ ಜೆಡಿಎಸ್ ನ ಭದ್ರಕೋಟೆ, ಅಲ್ಲಿ ಜೆಡಿಎಸ್ ನ ಪ್ರಾಬಲ್ಯನೇ ಹೆಚ್ಚಾಗಿದೆ. ಜೆಡಿಎಸ್ ನವರೇ ಹಾಲಿನ ಏನು ಡೈರಿ ಇದೆ, ಆ ಡೈರಿ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಹಾಗಾಗಿ ಅಲ್ಲಿನ ಜನರು ಅವರಿಂದ ಬೇಸತ್ತು ಈ ಬಾರಿ ಬದಲಾವಣೆ ಬಯಸಿ ಕಾಂಗ್ರೆಸ್ಗೆ ಮತ ನೀಡಿದ್ರು. ಹೀಗಾಗಿ ಅದರಿಂದಾಗಿ ಜೆಡಿಎಸ್ ನ ಕೆಲ ಮುಖಂಡರುಗಳು ಕೋಪಿತಗೊಂಡು ಆ ಡೈರಿಗೆ ಹಾಲನ್ನ ಅವರು ಹಾಕ್ತಿದ್ದಂತ ಹಾಲನ್ನ ತಗೊಳ್ತಿಲ್ಲ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಮುಂದೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಇವರ ಸೋತ್ರು ಕೂಡ ಇವ್ರ ದರ್ಪ ಮುಂದುವರಿತಾನೆ ಇದೆ. ಹೀಗಾಗಿ ಆ ಒಂದು ಹಾಲು ಉತ್ಪಾದಕರ ಸಂಘ ಏನಿದೆ ಅದನ್ನ ಸೂಪರ್ ಸೀಡ್ ಮಾಡಿ ಆಡಳಿತ ಅಧಿಕಾರಿನ ನೇಮಕ ಮಾಡಬೇಕು. ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ತಕ್ಷಣ ಅವರನ್ನ ರಾಜೀನಾಮೆನ ಪಡ್ಕೊಂಡು ಆಡಳಿತಾಧಿಕಾರಿನ ನೇಮಕ ಮಾಡಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಒತ್ತಾಯ ಮಾಡಿರ್ತಕ್ಕಂಥದ್ದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾದಂತಹ ವಿಶ್ವನಾಥ್ ಅವರಿದ್ದಾರೆ. ವಿಶ್ವನಾಥ್ ಅವರೇ, ಏನ್ ಕತೆ ಇದು? ಯಾವ ಕಾರಣಕ್ಕೋಸ್ಕರ ಹಾಲು ಹಾಕಿಸ್ಕೊಳ್ತಾ ಇಲ್ಲ? ರಿಸಲ್ಟ್ ಬಂದ ಕೂಡಲೇ ಏನೋ JDSಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಹಾಲು ಹಾಕಿಸ್ಕೊಳ್ಳಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಏನಾಯ್ತು ಹೇಳಿ, ಮಾತಾಡಿ ವಿಶ್ವನಾಥ್ ಅವ್ರೆ. ಕತೆ ಏನಿಲ್ಲ, ಇದು ಹೊಸ ಕತೆ ಇಲ್ಲ. ಹೊಳೆನರಸೀಪುರದಲ್ಲಿ ಇದು ಹಳೆ ಕತೆನೆ. ನಿರಂತರವಾಗಿ ಕಾಂಗ್ರೆಸ್ನವ್ರ ಮೇಲೆ ದೌರ್ಜನ್ಯ ನಡೀತಾನೆ ಇದ್ದು. ಡೈರಿನಲ್ಲಿ ಯಾರು ಕಾಂಗ್ರೆಸ್ ಪರವಾಗಿ ಬರ್ತಾರೆ ಹಾಲು ಹಾಕ್ಸಂಗಿಲ್ಲ, ಡಿಸಿಸಿ ಬ್ಯಾಂಕ್ ಲೋನ್ ಕೊಡಲ್ಲ, ಇವೆಲ್ಲ ನಡೀತಾ ಇತ್ತು. ಅದು ಮುಂದುವರೆದ ಭಾಗ ನಿನ್ನೆ ಏನ್ ನಮ್ ಭಾಗದಲ್ಲಿ ಸೋಮನಹಳ್ಳಿ ಅಂತ ಏನ್ ಊರಿದೆ, ಆ ಊರ್ನವರೇ ಒಬ್ರು ಡಿಸಿಸಿ ಬ್ಯಾಂಕ್ ಪ್ರೆಸೆಂಟ್ ಅಧ್ಯಕ್ಷರಿದ್ದಾರೆ, ನಾಗರಾಜು ಅಂತ ಈಗಿನ ಪ್ರೆಸಿಡೆಂಟ್ ಅದೇ ಊರವರು. ಅವ್ರ ಊರಲ್ಲಿ ಕಳೆದ ಚುನಾವಣೆಗಿಂತ ಓಟ್ ಜಾಸ್ತಿ ಬಂತು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ಕಾರಣಕ್ಕೆ ಈ ಸಲ ಬೆಳಗ್ಗೆ ನಮ್ ಪಕ್ಷದ ಕಾರ್ಯಕರ್ತರುಗಳು, ನಮ್ ಪಕ್ಷಕ್ಕೆ ಬೆಂಬಲಿಸಿದವ್ರೆಲ್ಲರೂ ಹಾಲಾಕಕ್ ಹೋದಾಗ ಸಡನ್ ಅವರೇ ಬಂದು, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಬಂದು ನಮ್ಮ ಡೈರಿಗೆ ಹಾಲಾಕ್ಬೇಡಿ ಅಂತ ಹೇಳಿ ಮ್ಯಾನೇಜ್ ಮಾಡಿ ದೈಹಿಕವಾಗಿ ಅಲ್ಲೇ ಮಾಡಿ ಹೊರಗಡೆ ತಳ್ಳಿದ್ರು.
ಹೊರಗಡೆ ಕಳ್ಸಿದಾಯ್ತು. ಈಗ ಅದಾದ ನಂತರ ನಾವು ಪ್ರತಿಭಟನೆ ಮಾಡಿ DC ಅವರಿಗೆ ಮನವಿ ಕೊಟ್ಟಿದ್ವಿ. ಆ ಡೈರಿನ ಈಗ ಡೈರಿ ಅಂದ್ರೆ ಎಲ್ಲರಿಗೂ ಕೂಡ ಹಾಕಿರ್ತಕ್ಕಂಥದ್ದು 1 ಲೀಟರ್ ಹೌದು ಅಲ್ಲ ಅದು ಅಂದ್ರೆ ಅದು ಸರ್ಕಾರದಲ್ವಾ, ಹಳ್ಳಿಯಲ್ಲಿ ಇರುತ್ತಲ್ಲ ಆ ಡೈರಿನ ಅಥವಾ ಪ್ರೈವೇಟ್ ಅಲ್ವಲ್ಲ ಅದು? ಇರ್ತಕ್ಕಂಥದ್ದು ರೈತರಿಗೋಸ್ಕರ ಡೈರಿ. ಹೌದು. ಅದು ರೈತರಿಗೋಸ್ಕರ ಇರೋ ಡೈರಿನ ಹಾಸನದಲ್ಲಿ ಏನಾಗಿದೆ JDS ಡೈರಿ ಅನ್ನಂಗ್ ಆಗಿದೆ. ರೇವಣ್ಣ ಡೈರಿ JDS ಡೈರಿ, ರೇವಣ್ಣ ಡೈರಿ, JDS ಡೈರಿ ಅಂತ. ಅವ್ರ ಮಾತು ಕೇಳಿದ್ರೆ ಅವ್ರ ಹೇಳ್ದಂಗ್ ನಡ್ಕೊಂಡ್ರೆ ಅವ್ರ ಪರವಾಗಿ ಓಟ್ ಕೊಟ್ರೆ ಮಾತ್ರ ಹಾಲಾಕ್ಸೋದು ಅಂತ ಆಗಿರೋದ್ರಿಂದ ಆತರ ನಿನ್ನೆ ಘಟನೆ ಆಗಿದೆ. ಅದ್ರ ಬಗ್ಗೆ ಖಂಡಿಸಿ ನಾವೆಲ್ಲ ದೊಡ್ಡ ಪ್ರತಿಭಟನೆ ಮಾಡಿದೀವಿ. ಮಾಡ್ಲಿಲ್ಲ ಇವತ್ ಸಂಜೆ ಮತ್ತೆ ಹಾಲಾಕ್ಸ್ಲಿಲ್ಲ ಅಂದ್ರೆ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಜೊತೆಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅದ್ರ ಏನಿದೆ ನಾವು ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ಅದನ್ನ ಸೂಪರ್ ಸೀಡ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ನೇಮಕ ಮಾಡ್ಬೇಕು ಅಂತ ಒತ್ತಾಯ ಮಾಡಿ. ಈಗ ಏನಂದ್ರು? ಈಗ DC ಕಚೇರಿ ಬಳಿ ಪ್ರೊಟೆಸ್ಟ್ ಮಾಡಿದ್ರಿ. DC ಕಚೇರಿ DC ಅವರು ನಾವು ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನೀವು ಸಂಜೆ ಹೋಗಿ ಹಾಲು ಹಾಕಿ ಅದ್ರ ಮೇಲೆ ಏನಾದ್ರು ಅಳಿಸ್ಕೊಳ್ಳಿಲ್ಲ ಅಂದ್ರೆ, ನೀವು ತಗೊಳ್ಳಿಲ್ಲ ಹಾಲು ಅಂದ್ರೆ ನಾವೇನ್ ಕ್ರಮ ತಗೋಬೇಕು ನಾವು ಕಾನೂನು ವ್ಯಾಪ್ತಿ ಒಳಗಡೆ ನಾವು ಅದ್ ಮಾಡೇ ಮಾಡ್ತೀವಿ ಅಂತ ಹೇಳಿ DC ಅವರು ಹೇಳಿದ್ದಾರೆ. ನೋಡೋಣ ವಿಶ್ವನಾಥ್ ಅವರೇ ಸಂಜೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.